ಜಸ್ಟ್ ಹೋಲ್ಡ್ ಧ್ರುವ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಖೋಸ್ಲಾ ವಾದ ಮಂಡಿಸ್ತಾ ಇದ್ದಾರೆ. ಎಫ್ಐಆರ್ ದಾಖಲಿಸಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲಿಸಬಾರದಿತ್ತು. ಇಷ್ಟೊಂದು ಪೊಲೀಸ್ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಮತ್ತೊಬ್ಬರು ವಕೀಲರು ಈಗ ವಾದ ಮಾಡ್ತಾ ಇದ್ದಾರೆ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ಅವರು ವಾದದ ತಿರುಳೇನು ಅಂತ ಕೇಳಿದ್ರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ವಾದ ಮಾಡ್ತಾ ಇರುವ ದೀಪಕ್ ಖೋಸ್ಲಾ ಹೇಳ್ತಿರೋದು, ಎಫ್ಐಆರ್ ದಾಖಲು ಮಾಡಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದು ಯಾಕೆ? ಇಷ್ಟೊಂದು ಬಾರಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದು ಯಾಕೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ, ಇದು ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಅವರ ವಾದ ಮಂಡನೆಯ ಪರಿ ಇದು. ಬಾಲನ್ ಅವರು ವಾದ ಮಾಡ್ತಾ ಇರೋದು, 9 ಸಲ ನೋಟಿಸ್ ಕೊಟ್ಟಿದ್ರಿ, 150 ಗಂಟೆಗಳ ಕಾಲ ವಿಚಾರಣೆ ಮಾಡಿದಿರಿ, ಗಂಟೆಗಟ್ಟಲೆ ಕೂರ್ಸ್ಕೊತೀರಿ, ಈಗ 10ನೇ ಬಾರಿ ನೋಟಿಸ್ ಕೊಡೋದಕ್ಕೆ ಹೊರಟಿದ್ದೀರಿ. ಇದೆಲ್ಲವೂ ಕೂಡ ಕಾನೂನು ಬಾಹಿರ ಅನ್ನೋದು ಬಾಲನ್ ಅವರ ವಾದ. ಆದ್ರೆ ದೀಪಕ್ ಖೋಸ್ಲಾ ಅವರದ್ದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದೇ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಬ್ಬರು ಬುರ್ಡೆ ಗ್ಯಾಂಗ್ ಪರವಾದ ವಕೀಲರು. ಜಸ್ಟ್ ಹೋಲ್ಡ್ ಧ್ರುವ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಖೋಸ್ಲಾ ವಾದ ಮಂಡಿಸ್ತಾ ಇದ್ದಾರೆ. ಎಫ್ಐಆರ್ ದಾಖಲಿಸಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲಿಸಬಾರದಿತ್ತು. ಇಷ್ಟೊಂದು ಪೊಲೀಸ್ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಮತ್ತೊಬ್ಬರು ವಕೀಲರು ಈಗ ವಾದ ಮಾಡ್ತಾ ಇದ್ದಾರೆ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ಅವರು ವಾದದ ತಿರುಳೇನು ಅಂತ ಕೇಳಿದ್ರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ವಾದ ಮಾಡ್ತಾ ಇರುವ ದೀಪಕ್ ಖೋಸ್ಲಾ ಹೇಳ್ತಿರೋದು, ಎಫ್ಐಆರ್ ದಾಖಲು ಮಾಡಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದು ಯಾಕೆ? ಇಷ್ಟೊಂದು ಬಾರಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದು ಯಾಕೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ, ಇದು ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಅವರ ವಾದ ಮಂಡನೆಯ ಪರಿ ಇದು. ಬಾಲನ್ ಅವರು ವಾದ ಮಾಡ್ತಾ ಇರೋದು, 9 ಸಲ ನೋಟಿಸ್ ಕೊಟ್ಟಿದ್ರಿ, 150 ಗಂಟೆಗಳ ಕಾಲ ವಿಚಾರಣೆ ಮಾಡಿದಿರಿ, ಗಂಟೆಗಟ್ಟಲೆ ಕೂರ್ಸ್ಕೊತೀರಿ, ಈಗ 10ನೇ ಬಾರಿ ನೋಟಿಸ್ ಕೊಡೋದಕ್ಕೆ ಹೊರಟಿದ್ದೀರಿ. ಇದೆಲ್ಲವೂ ಕೂಡ ಕಾನೂನು ಬಾಹಿರ ಅನ್ನೋದು ಬಾಲನ್ ಅವರ ವಾದ. ಆದ್ರೆ ದೀಪಕ್ ಖೋಸ್ಲಾ ಅವರದ್ದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದೇ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಬ್ಬರು ಬುರ್ಡೆ ಗ್ಯಾಂಗ್ ಪರವಾದ ವಕೀಲರು. ಜಸ್ಟ್ ಹೋಲ್ಡ್ ಧ್ರುವ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಖೋಸ್ಲಾ ವಾದ ಮಂಡಿಸ್ತಾ ಇದ್ದಾರೆ. ಎಫ್ಐಆರ್ ದಾಖಲಿಸಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲಿಸಬಾರದಿತ್ತು. ಇಷ್ಟೊಂದು ಪೊಲೀಸ್ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಮತ್ತೊಬ್ಬರು ವಕೀಲರು ಈಗ ವಾದ ಮಾಡ್ತಾ ಇದ್ದಾರೆ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ಅವರು ವಾದದ ತಿರುಳೇನು ಅಂತ ಕೇಳಿದ್ರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ವಾದ ಮಾಡ್ತಾ ಇರುವ ದೀಪಕ್ ಖೋಸ್ಲಾ ಹೇಳ್ತಿರೋದು, ಎಫ್ಐಆರ್ ದಾಖಲು ಮಾಡಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದು ಯಾಕೆ? ಇಷ್ಟೊಂದು ಬಾರಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದು ಯಾಕೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ, ಇದು ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಅವರ ವಾದ ಮಂಡನೆಯ ಪರಿ ಇದು. ಬಾಲನ್ ಅವರು ವಾದ ಮಾಡ್ತಾ ಇರೋದು, 9 ಸಲ ನೋಟಿಸ್ ಕೊಟ್ಟಿದ್ರಿ, 150 ಗಂಟೆಗಳ ಕಾಲ ವಿಚಾರಣೆ ಮಾಡಿದಿರಿ, ಗಂಟೆಗಟ್ಟಲೆ ಕೂರ್ಸ್ಕೊತೀರಿ, ಈಗ 10ನೇ ಬಾರಿ ನೋಟಿಸ್ ಕೊಡೋದಕ್ಕೆ ಹೊರಟಿದ್ದೀರಿ. ಇದೆಲ್ಲವೂ ಕೂಡ ಕಾನೂನು ಬಾಹಿರ ಅನ್ನೋದು ಬಾಲನ್ ಅವರ ವಾದ. ಆದ್ರೆ ದೀಪಕ್ ಖೋಸ್ಲಾ ಅವರದ್ದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದೇ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಬ್ಬರು ಬುರ್ಡೆ ಗ್ಯಾಂಗ್ ಪರವಾದ ವಕೀಲರು.
ಜಸ್ಟ್ ಹೋಲ್ಡ್ ಧ್ರುವ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಖೋಸ್ಲಾ ವಾದ ಮಂಡಿಸ್ತಾ ಇದ್ದಾರೆ. ಎಫ್ಐಆರ್ ದಾಖಲಿಸಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲಿಸಬಾರದಿತ್ತು. ಇಷ್ಟೊಂದು ಪೊಲೀಸ್ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಮತ್ತೊಬ್ಬರು ವಕೀಲರು ಈಗ ವಾದ ಮಾಡ್ತಾ ಇದ್ದಾರೆ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ಅವರು ವಾದದ ತಿರುಳೇನು ಅಂತ ಕೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ವಾದ ಮಾಡ್ತಾ ಇರುವ ದೀಪಕ್ ಖೋಸ್ಲಾ ಹೇಳ್ತಿರೋದು, ಎಫ್ಐಆರ್ ದಾಖಲು ಮಾಡಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದು ಯಾಕೆ? ಇಷ್ಟೊಂದು ಬಾರಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದು ಯಾಕೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ ಇದು ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಅವರ ವಾದ ಮಂಡನೆಯ ಪರಿ ಇದು. ಪಾಲನ್ ಅವರು ವಾದ ಮಾಡ್ತಾ ಇರೋದು, 9 ಸಲ ನೋಟಿಸ್ ಕೊಟ್ಟಿದ್ರಿ, 150 ಗಂಟೆಗಳ ಕಾಲ ವಿಚಾರಣೆ ಮಾಡಿದಿರಿ, ಗಂಟೆಗಟ್ಟಲೆ ಕೂರ್ಸ್ಕೊತಿರಿ, ಈಗ 10ನೇ ಬಾರಿ ನೋಟಿಸ್ ಕೊಡೋದಕ್ಕೆ ಹೊರಟಿದ್ದೀರಿ. ಇದೆಲ್ಲವೂ ಕೂಡ ಕಾನೂನು ಬಾಹಿರ ಅನ್ನೋದು ಬಾಲನ್ ಅವರ ವಾದ. ಆದ್ರೆ ದೀಪಕ್ ಖೋಸ್ಲಾ ಅವರದ್ದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದೇ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಬ್ಬರು ಬುರ್ಡೆ ಗ್ಯಾಂಗ್ ಪರವಾದ ವಕೀಲರು. ಜಸ್ಟ್ ಹೋಲ್ಡ್ ಧ್ರುವ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಖೋಸ್ಲಾ ವಾದ ಮಂಡಿಸ್ತಾ ಇದ್ದಾರೆ. ಎಫ್ಐಆರ್ ದಾಖಲಿಸಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲಿಸಬಾರದಿತ್ತು. ಇಷ್ಟೊಂದು ಪೊಲೀಸ್ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಮತ್ತೊಬ್ಬರು ವಕೀಲರು ಈಗ ವಾದ ಮಾಡ್ತಾ ಇದ್ದಾರೆ. ವಕೀಲ ದೀಪಕ್ ಖೋಸ್ಲಾ ವಾದ ಆರಂಭ ಆಗಿದೆ. ಅವರು ವಾದದ ತಿರುಳೇನು ಅಂತ ಕೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ವಾದ ಮಾಡ್ತಾ ಇರುವ ದೀಪಕ್ ಖೋಸ್ಲಾ ಹೇಳ್ತಿರೋದು, ಎಫ್ಐಆರ್ ದಾಖಲು ಮಾಡಿದ್ದೇ ಕಾನೂನು ಬಾಹಿರ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದು ಯಾಕೆ? ಇಷ್ಟೊಂದು ಬಾರಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದು ಯಾಕೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ ಇದು ಯಾಕೆ? ಬುರ್ಡೆ ಗ್ಯಾಂಗ್ ಪರ ದೀಪಕ್ ಖೋಸ್ಲಾ ಅವರ ವಾದ ಮಂಡನೆಯ ಪರಿ ಇದು. ಪಾಲನ್ ಅವರು ವಾದ ಮಾಡ್ತಾ ಇರೋದು, 9 ಸಲ ನೋಟಿಸ್ ಕೊಟ್ಟಿದ್ರಿ, 150 ಗಂಟೆಗಳ ಕಾಲ ವಿಚಾರಣೆ ಮಾಡಿದಿರಿ, ಗಂಟೆಗಟ್ಟಲೆ ಕೂರ್ಸ್ಕೊತಿರಿ, ಈಗ 10ನೇ ಬಾರಿ ನೋಟಿಸ್ ಕೊಡೋದಕ್ಕೆ ಹೊರಟಿದ್ದೀರಿ. ಇದೆಲ್ಲವೂ ಕೂಡ ಕಾನೂನು ಬಾಹಿರ ಅನ್ನೋದು ಬಾಲನ್ ಅವರ ವಾದ. ಆದ್ರೆ ದೀಪಕ್ ಖೋಸ್ಲಾ ಅವರದ್ದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದೇ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಬ್ಬರು ಬುರ್ಡೆ ಗ್ಯಾಂಗ್ ಪರವಾದ ವಕೀಲರು.